ಜಾಮೀನು ರದ್ದಾದರೂ ಕ್ರಮವಿಲ್ಲ. ಆರೋಪಿಗಳ ಬಂಧನಕ್ಕೆ ಎಐಬಿಎಸ್ಪಿ ಹಾಗೂ ದಲಿತ ಪರ ಸಂಘಟನೆಗಳ ಆಗ್ರಹ. ಬಂಧನವಾಗದಿದ್ದರೆ ಡಿಸಿ ಎಸ್ಪಿ ಕಚೇರಿ ಎದುರು ಉಗ್ರ ಪ್ರತಿಭಟನೆ ಎಚ್ಚರಿಕೆ. ಕೊತ್ತಕೋಟ ವಾಡ್ಲಾಂಪಲ್ಲಿ ಜಮೀನು ವಿವಾದ ಪ್ರಕರಣದ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು, ಇಲ್ಲದಿದ್ದರೆ ಡಿಸಿ ಹಾಗೂ ಎಸ್ಪಿ ಕಚೇರಿ ಎದುರು ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಐಬಿಎಸ್ಪಿ ಜಿಲ್ಲಾಧ್ಯಕ್ಷ ಕೋಡಿಗಲ್ ರಮೇಶ್ ಎಚ್ಚರಿಕೆ ನೀಡಿದರು. ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಕರಣದ ನ್ಯಾಯಾಲಯ 7 ಮಂದಿ ಜಾಮೀನು ಅರ್ಜಿಯನ್ನು ರದ್ದುಗೊಳಿಸಿದರೂ ಪೊಲೀಸರು ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ಸಂತ್ರಸ್ತ ದಲಿತ ಕುಟುಂಬಕ್ಕೆ ಬೆದರಿಕೆ ಮುಂದುವರೆದಿವೆ ಎಂದು ಆರೋಪಿಸಿದರು. ಸಂತ್ರಸ್ತೆ ಸ್ವಾತಿ ಮಾತನಾಡಿ, ನ್ಯಾಯಾಲಯದ ಆದೇಶದ ಬಳಿಕವೂ ಯಾವುದೇ ಕ್ರಮವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ತಮ್ಮ ಕುಟುಂಬಕ್ಕೆ ನಿರಂತರ ಕಿರುಕುಳ ಮತ್ತು ಬೆದರಿಕೆಗಳು ಎದುರಾಗುತ್ತಿದ್ದು, ನ್ಯಾಯ ದೊರೆಯುವವರೆಗೂ ಉಗ್ರ ಹೋರಾಟ ಮುಂದುವರಿಸುವುದಾಗಿ ತಿಳಿಸಿದರು. ದಲಿತ ಮುಖಂಡ ಶೇಖರ್ ಮಾತನಾಡಿ, ಬಾಧಿತ ಕುಟುಂಬ ಹಾಗೂ ಅವರ ಪರವಾಗಿ ಕಾನೂನು ಹೋರಾಟ ನಡೆಸುತ್ತಿರುವ ವಕೀಲ ಭೀಮಾ ನಾಯಕ್ ಅವರಿಗೆ ಪ್ರಾಣ ಬೆದರಿಕೆ ಕರೆಗಳು ಬರುತ್ತಿವೆ ಎಂದು ಆರೋಪಿಸಿದರು. ಅವರಿಗೆ ಸೂಕ್ತ ಭದ್ರತೆ ಒದಗಿಸುವಂತೆ ಒತ್ತಾಯಿಸಿದರು. ಎಐಬಿಎಸ್ಪಿ ಜಿಲ್ಲಾ ಸಂಯೋಜಕ ಗುಂತೂರುಪಲ್ಲಿ ಆನಂದ್ ಮಾತನಾಡಿ, ಸಂವಿಧಾನ ಮತ್ತು ಕಾನೂನಿನ ಮೇಲೆ ಸಂಪೂರ್ಣ ವಿಶ್ವಾಸವಿದೆ. ಹಣ ಮತ್ತು ಅಧಿಕಾರದ ಬಲದಿಂದ ದಲಿತರ ಜಮೀನು ಕಬಳಿಸಲು ಯತ್ನಿಸುವವರ ವಿರುದ್ಧ ಎಲ್ಲ ದಲಿತ ಸಮುದಾಯಗಳು ಒಗ್ಗೂಡಿ ಕಾನೂನುಬದ್ಧ ಹೋರಾಟ ನಡೆಸಲಿವೆ ಎಂದರು. ವಕೀಲ ಅವಿನಾಶ್ ಮಾತನಾಡಿ, ನ್ಯಾಯಾಲಯ ಜಾಮೀನು ರದ್ದುಗೊಳಿಸಿದರೂ ಇದುವರೆಗೂ ಬಂಧನವಾಗಿಲ್ಲ. ಮೇಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಪ್ರಕರಣದಲ್ಲಿ ಶೀಘ್ರ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಸಂತೋಷ್, ರಘು, ಲಮಾಣಿ ಸಮುದಾಯದ ತಾಲೂಕು ಅಧ್ಯಕ್ಷ ಭೀಮಾ ನಾಯಕ್, ವಿನಯ್ ಕುಮಾರ್ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಾವು ಯಾವತ್ತೂ ಕೂಡ ಒಬ್ಬರ ಪರವಾಗಿ ನಾವು ಮಾತಾಡಲ್ಲ. ಒಬ್ಬರ ಪರವಾಗಿ ಅಂದರೆ ನ್ಯಾಯಯುತವಾಗಿ ಮಾತಾಡಿ, ನ್ಯಾಯ ಯಾವ ಕಡೆ ಇರುತ್ತೋ ಅವ್ರ ಪರವಾಗಿ ನಾವು ಮಾತಾಡ್ತೀವಿ. ಈಗ ನಮಗೆ ನ್ಯಾಯ ಬೇಕು. ಈಗ ಸುಬ್ಬಾರೆಡ್ಡಿ MLA ಸಾಹೇಬರು 3 ಸಾರಿ ಈ ಕ್ಷೇತ್ರದಲ್ಲಿ MLA ಆಗಿ ಗೆದ್ದು ಬಂದಿದ್ದಾರೆ. ನಾವು ಒಬ್ಬ ಉನ್ನತ ಸ್ಥಾನದಲ್ಲಿ ಇದ್ದವ್ರನ್ನ ಅವ್ರ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ಸ್ವಲ್ಪ ಕರೆಕ್ಟಾಗಿ ಕಾಳಜಿ ಇಟ್ಟು ಮಾತಾಡ್ಬೇಕು, ಅವ್ರು ಯಾರೇ ಆಗಿರಲಿ. ಈಗ MLA ಅವರು ಭೂಕಳ್ಳರು ಅಂತ ಸಂದೇಶ್ ಅವರು ಹೇಳಿದ್ದಾರೆ ಅಂತ ನೀವು ಕೇಳ್ತಾ ಇದ್ದೀರಾ. MLA ಅವರು ಏನಾದ್ರು ಅಕ್ರಮವಾಗಿ ಏನು ಭೂಮಿಯನ್ನ ಕೊಂಡುಕೊಂಡು ದಲಿತರಿಗೆ ಮೋಸ ಮಾಡಿ ಏನಾದ್ರು ಮಾಡಿದ್ರೆ ಅದು ಕಾನೂನು ಚೌಕಟ್ಟಲ್ಲಿ ತೋರಿಸಲಿ, ಪ್ರೂವ್ ಆಗಲಿ ಏನು ಇವ್ರು MLA ಅವ್ರು ಮಾಡಿರೋ ತಪ್ಪು ಅಂತ. ಆವಾಗ MLA ಅವ್ರು ತಪ್ಪು ಅಂತ ನಾವು ಮಾತಾಡೋಣ, ತಪ್ಪು ಮಾಡಿದ್ದಾರೆ ಅಂತ. ಒಂದು ಉನ್ನತ ಸ್ಥಾನದಲ್ಲಿದ್ದವ್ರನ್ನ ನಾವು ಏಕಾಏಕಿಯಾಗಿ ಭೂಕಳ್ಳರು ಅನ್ನೋದು ಅದು ಸರಿಯಿಲ್ಲ ಅಂತ ನಾನು ಭಾವಿಸ್ತೀನಿ. ಅದೇ ಪ್ರಕಾರವಾಗಿ ಈಗ ನನ್ನ ಮುಂದೆ ಯಾರು ಹೇಳಿದ್ರು, ಈಗ ಸಂದೇಶ್ ಅವರು ಆಲ್ ಇಂಡಿಯಾ ಬಹುಜನ ಸಮಾಜ್ ಪಾರ್ಟಿ ಜಿಲ್ಲಾ ಸಂಯೋಜಕನಾಗಿ ಕೆಲಸ ಮಾಡ್ತಾ ಇದ್ರಿ, ಗುಂತೂರುಪಲ್ಲಿ ಆನಂದ್ ಅಂತ. ಏನು ಈ ಕೊತ್ತಕೋಟ ವಾರ್ಲಪಲ್ಲಿ ಇನ್ಸಿಡೆಂಟ್ ಏನಾಗಿದೆ, ಇದಕ್ಕಿಂತ ಮುಂಚೆನೂ ನಡೆದಿದೆ ಅಲ್ಲಿ ಘಟನೆ. ಆದರೂ ಅವ್ರ ದೌರ್ಜನ್ಯ ಇನ್ನೂ ಬಿಟ್ಟಿಲ್ಲ. ಗಲಾಟೆ ಆದ್ಮೇಲೂ ಕೂಡ ರಾಜರೋಷವಾಗಿ ಆರಾಮ್ಸೆ ಅವ್ರು ತಿರುಗಾಡ್ಕೊಂಡಿದ್ದಾರೆ. ಮತ್ತೆ ಊರಲ್ಲೇ ಅವ್ರ ಸುತ್ತಮುತ್ತಲು ಎಲ್ಲ ಜಮೀನು ಮ್ಯಾಕ್ಸಿಮಮ್ ಅವ್ರದೇ ಇದೆ. ಅದರಲ್ಲಿ ಕುರಿ ಮೇಯ್ಸಕ್ಕೆ ಹೋಗ್ಬಾರ್ದು, ಇವ್ರು ತಿರುಗಾಡಬಾರ್ದು ಅಂತೇಳಿ ಯಾವುದೇ ಕಾರಣಕ್ಕೂ ನೀವು ಬರಬಾರ್ದು ಅಂತೇಳಿ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಇವೆಲ್ಲಾನು ಬಿಡಬೇಕು. ಮತ್ತೆ ಯಾರು ಈ ಆರೋಪಿಗಳು ಏನಿದ್ದಾರೆ, ಯಾರಿಗೆ ಆಂಟಿಸಿಪೇಟೆಡ್ ಬೇಲ್ ರಿಜೆಕ್ಟ್ ಆಗಿದೆ, ಅವ್ರನ್ನ ಕೂಡಲೇ ಬಂಧಿಸಬೇಕು. ಯಾವಾಗ ಕೆಲವರಿಗೆ ಕಾನೂನಿನ ರುಚಿ ತೋರಿಸಿದ್ರೆ ಇನ್ನು ಮಿಕ್ಕಿದವ್ರಿಗೆಲ್ಲ ಕೂಡ ಅರ್ಥ ಮಾಡ್ದು, ಕಾನೂನು ಇಷ್ಟು ಇದು ಇರುತ್ತೆ, ನಾವು ಈ ರೀತಿ ನಡ್ಕೋಬಾರ್ದು, ನಾವು ಈ ರೀತಿ ನಡ್ಕೋಬೇಕಂದ್ರೆ ಬೇರೆ ಕೆಲವರಿಗೆ ಗುರುಪಾಠ ಆಗುತ್ತಿದೆ ಎಲ್ಲಾನು. ಮತ್ತೆ ಯಾರು ಬೆದರಿಕೆಗಳಾಗ್ತಿದ್ದಾರೆ, ಊರಲ್ಲಿ ಕೆಲವ್ರನ್ನ ಸಾಯಿಸ್ಬಿಡ್ತೀವಿ, ಮತ್ತೆ ಯಾರು ಅವ್ರು ಸಪೋರ್ಟ್ ಮಾಡ್ತೀವಿ ಸಾಯಿಸ್ತೀವಿ ಅಂತೆಲ್ಲ ಏನು ಇದು ಮಾಡ್ತಾ ಇದ್ದಾರೆ, ನಾವು ಎಲ್ರಿಗೂ ಹೇಳುವುದೊಂದೇ, ಹಿಂದೆ ಏನೇನೆಲ್ಲ ನಡೆದೋಗಿದೆ, ಹಿಂದೆ ಎಲ್ಲ ನಿಮ್ಗೆ ಇಷ್ಟ ಬಂದಂಗೆ ಎಲ್ಲ ಏನೆಲ್ಲ ಮಾಡ್ಕೊಂಡು ಬಂದಿದ್ದೀರಾ. ಈಗ ಎಲ್ರಿಗೂ ಕೂಡ ಕಾನೂನು ಅರಿವಿದೆ. ಪೊಲೀಸ್ ಇಲಾಖೆ ಕೂಡ ತುಂಬಾ ಚುರುಕಾಗಿ ಕಾರ್ಯವನ್ನು ರೂಪಿಸ್ತಾ ಇದೆ. ನಾವೇನಿದ್ರು ಕೂಡ ನಿಮ್ ತರ ನೀವೇನೆಲ್ಲ ಮಾತಾಡ್ಬೋದು. ನಾವು ಯಾವುದೇ ರೀತಿ ಸಂವಿಧಾನ ಬಿಟ್ಟು ಮತ್ತೆ ಬೇರೆ ಏನು ಮಾತಾಡೋದಿಲ್ಲ. ನೀವೇನ್ ಮಾಡಿದ್ರು ಕೂಡ ನಮ್ಗೆ ಇರೋದು ಒಂದೇ ಸಂವಿಧಾನ. ನಿಮ್ಮ ಹತ್ರ ಅಧಿಕಾರ ಇದೆ, ದುಡ್ಡಿದೆ, ಜಾತಿ ನಾವೇ ಮೇಳು ಅಂತ ಅಹಂ ಇದೆ. ನಮ್ಮ ಹತ್ರ ಏನಿಲ್ಲ, ನಮ್ಮ ಹತ್ರ ಇರೋದು ಒಂದೇ ಸಂವಿಧಾನ. ನಾವು ಹೋರಾಟದಲ್ಲೇ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಮತ್ತೆ ನಾವೇನಿದ್ದೀವಿ
ಈಗ ಲಂಬಾಣಿ ಸಮುದಾಯ ಇರ್ಬೋದು, ಬೋವಿ ಇರ್ಬೋದು, ಮಾದಿಗ ಇರ್ಬೋದು, ಒಳೇರ್ ಇರ್ಬೋದು, ನಾವೆಲ್ಲರೂ ಕೂಡ ಒಂದಾಗುವಂತ ಸಮಯ ಬಂದಿದೆ. ನಾವೆಲ್ಲರೂ ಕೂಡ ಒಂದಾಗಿ ನೀವು ಏನು ನಮ್ಮ ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕೊಟ್ಟು ಅದು ಇದು ಕೊಟ್ಟು ನೀವು ಇದು ಎಲೆಕ್ಷನ್ ಅಲ್ಲಿ ನಮ್ಮ ಮತವನ್ನು ಕದ್ಕೊಂಡ್ಬಿಟ್ಟು ನೀವು ಮತ್ತೆ ಗೆದ್ದಾದ ಮೇಲೆ ಯಾವ ರೀತಿ ನೀವು ಅಧಿಕಾರ ಚಲಾಯಿಸ್ತೀರಾ ಅಂತೇಳಿ ಏನು ಇದು ಮಾಡ್ತಾ ಇದ್ದೀರಲ್ಲ, ಅದೇ ಅಧಿಕಾರವನ್ನು ನಾವು ಪಡೀತೀವಿ. ನಾವೆಲ್ಲರೂ ಒಂದಾಗಿ ನಮ್ಗೆಲ್ಲ ಅರ್ಥ ಆಗ್ತಾ ಇದೆ. ನೀವು ಯಾವುದೇ ಪಕ್ಷದಲ್ಲಿ ಇದ್ರೂ ಕೂಡ ಕೆಲವ್ರು ಏನ್ ಮಾಡ್ತೀರಾ, ನೀವೆಲ್ಲ ಒಂದಾಗ್ತೀರಾ, ನಮಗೂ ನೀವೇ ಕಳಿಸ್ತಾ ಇದ್ದೀರಾ. ನಾವು ಎಲ್ಲರೂ ಕೂಡ ಎಲ್ಲಾ ಜಾತಿ ನಮ್ಮ ತಲ ಸಮುದಾಯಕ್ಕೆ ಹೇಳಿದೆ, ನಾವೆಲ್ಲರೂ ಕೂಡ ಒಂದಾಗಿ ನಿಮ್ಗೆ ರಾಜಕೀಯವಾಗಿ ಬುದ್ಧಿ ಹೇಳುವಂತ ಕಾಲ ಬಂದಿದೆ. ನಾವು 100% ನಿಮ್ಗೆ ಬುದ್ಧಿ ಹೇಳೇ ಇರ್ತೀವಿ. ಮತ್ತಿನ್ನೊಂದು ಹೇಳಿದ್ರೆ, ನೀವು ಯಾವುದೇ ಪಕ್ಷದಲ್ಲಿ ಇರ್ಲಿ, ನಮ್ಮ ದಲಿತರು ಯಾವುದೇ ಕಾರಣಕ್ಕೂ ಅವರಿಗೆ ಸಮಸ್ಯೆ ಆದಾಗ ಯಾವುದೇ ಕಾರಣಕ್ಕೂ ನಾವು ಬಿಡುವುದಿಲ್ಲ. ನಮ್ಮ ಜೊತೆ ನಮ್ಮ ಕೋಡಿಗಲ್ ರಮೇಶಣ್ಣ ನಮ್ಮ ಅಧ್ಯಕ್ಷರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಾರಸಂದ್ರ ಮುನಿಯಪ್ಪ ಸರ್ ಅವರು ರಾಜ್ಯಾಧ್ಯಕ್ಷರಿದ್ದಾರೆ. ಇವರ ನೇತೃತ್ವದಲ್ಲಿ ನಾವೇನಿದೆಯೋ ನಿಮ್ಗೆ ಕಾನೂನು ಚೌಕಟ್ಟಿನಲ್ಲೇ ನಾವು ಹೋರಾಟ ಮುಖಾಂತರ ನಿಮ್ಗೆ ಬುದ್ಧಿ ಕಲಿಸ್ತೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದೇ 2 ತಿಂಗಳಾಯಿತು ಘಟನೆ ನಡೆದು ಕೊತ್ಕೋಟನಪಲ್ಲಿ ಗ್ರಾಮದಲ್ಲಿ ನಮಗೆ ಮತ್ತು ರೆಡ್ಡಿ ಜನಾಂಗದವರಿಗೆ ಆಗಿದ್ದಿಷ್ಟು ದಿನ ಆದ್ರೂ ಇನ್ನೂ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಆ್ಯಕ್ಷನ್ ಯಾವುದೂ ನಡೀತಿಲ್ಲ. ಹಾಗೆ 2 ತಿಂಗಳಾದ್ರೂ ಈಗ ಬೇಲ್ ರಿಜೆಕ್ಟ್ ಆದರೆ ಏನು 7 ಜನ ಇದ್ದಾರೆ, ಈಗಲೂ ಊರಲ್ಲಿ ರಾಜಾರೋಷವಾಗಿ ತಿರುಗಾಡ್ತಿದ್ದಾರೆ. ನಾವು ನೋಡಿ ನಮ್ಗೆ ಅನ್ಯಾಯ ಆದರೂ ನಾವೇ ಅವಮಾನವಾಗಿ ತಿರುಗಾಡೋ ಥರ ಮಾಡಿಬಿಟ್ಟಿದ್ದಾರೆ. ಅವ್ರು ಇಲ್ಲಿ ಕೊಟ್ಟರು ಪೊಲಿಟಿಷಿಯನ್ಸ್ ಆಗಿರಲಿ, ಸಪೋರ್ಟು ಪೊಲೀಸ್ ಅವರಾಗಿರಲಿ, ಎಲ್ಲರೂ ಯಾರ್ಯಾರಿದ್ದಾರೆ ಎಲ್ಲರೂ ಒಂದುಗೂಡ್ಬಿಟ್ಟಿದ್ದಾರೆ ರೆಡ್ಡಿ ಜನಾಂಗ. ನಾವಿರೋ 10 ಮನೆಗಳೇ ಊರಲ್ಲಿರೋದು. 10 ಮನೆಯವರಲ್ಲಿ ಎಕ್ಸ್ಪೆಷಲಿ ಏಜ್ ಆಗಿರೋ ಜನರಿಗೆ, ಅಂದರೆ ನಮ್ಮ ತಾತ ಅಜ್ಜಿಯವ್ರಿಗೆ, ಈ ಥರ ಅವ್ರಿಗೆ ಊರು ಸುತ್ತಲೂ ಅವ್ರದ್ದೇ ಜಮೀನು ಇರೋದು. ಜಮೀನಲ್ಲಿ ಕಾಲಿಡಬಾರ್ದು ಹೆಂಗಸರು. ಗಂಡ್ಮಕ್ಳು ನಮ್ಮ ತಾತ ಅವ್ರು ಹೋದರೆ ಹೆಣ್ಮಕ್ಳು ಹಿಡ್ಕೊಬಿಡ್ತಾರೆ. ಹೆಣ್ಮಕ್ಳು. ಬ್ಯೂರೋ ರಿಪೋರ್ಟ್ ಯಾರ BM, ಭಾರತ ವೈಭವ ನ್ಯೂಸ್, ಚೇಳೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.